ಈಗ ಬಾಗಲಕೋಟೆ ಸೇರಿದಂತೆ ಸರ್ ಸಾಕಷ್ಟು ಕಡೆ ಲೋಕಸಭೆಗೆ ಅಭ್ಯರ್ಥಿಗಳ ಹುಡುಕಾಟ ನಡೆದಿದೆ ಸರ್. ತಮ್ಮ ಜಿಲ್ಲೆಯಲ್ಲಿ ಅಭ್ಯರ್ಥಿ ಯಾರಾಗಬೇಕಂತ ಏನಾದರೂ ಇದಾಗಿದೆ? ಅಭ್ಯರ್ಥಿಗಳ ಹುಡುಕಾಟ ಏನಿಲ್ಲ, ಅಭ್ಯರ್ಥಿಗಳು ತುಂಬ ಜಾಸ್ತಿ ಇದ್ದಾರೆ. ಅದರಲ್ಲೇ ಚಾಯ್ಸ್ ಮಾಡ್ತಕ್ಕಂಥ ಒತ್ತಡ ಇದೆ, ನಡೀತಾ ಇದೆ ಕಾರ್ಯಕ್ರಮ. ಕೆಲ ಕಡೆ ಸಚಿವರ ಸ್ಪರ್ಧೆ ಅನಿವಾರ್ಯ ಅಂತಿದ್ದಾರೆ ಸರ್, ತಮಗೇನಾದರೂ? ಇಲ್ಲಿವರೆಗೆ ಯಾವುದು AICC KPCC ಯಾವುದೇ ಆಹ್ವಾನ ಅಥವಾ ಮಾತುಕತೆ ನಡೆದಿಲ್ಲ. ಅಂಥದ್ದೇನರ ನಡೆದ್ರೆ ನಿಮಗೆ ತಿಳಿಸ್ತೀನಿ. ಕೇಂದ್ರ ನಮ್ಮ ರಾಜ್ಯ ಚುನಾವಣಾ ಸಮಿತಿ ಶಿಫಾರಸು ಮಾಡಿದ್ರೆ ನಾವು ನೋಡ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಅಲ್ಲದ ಇನ್ನೂ ಏನೂ ಇಲ್ಲಲ್ಲ, ಚುನಾವಣೆ ಚರ್ಚೆನೂ ಇಲ್ಲ, ಶಿಫಾರಸು ಇಲ್ಲ. ನೀವೇ ಕೇಳಿದ್ರೆ ನಾನು ಏನಂತ ಹೇಳಿಲ್ಲ. ಈಗ ಕಳೆದ ಬಾರಿ ಕೂಡ ಸಚಿವರುಗಳು ಸ್ಪರ್ಧೆ ಮಾಡಿದ್ರು ಲೋಕಸಭೆಗೆ, ಈ ಬಾರಿ ಕೂಡ ಪರಿಸ್ಥಿತಿ ಇದೆ ಅಂತ. ಇಲ್ಲ, ಹೋದ ವರ್ಷದ್ದು ಈ ಸಲದ ಯಾಕೆ ವಿಚಾರ ಮಾಡ್ತಿದ್ರಿ? ಅದೇನರ ಬಂದರೆ ನಿಮಗೆ ತಿಳಿಸ್ತೀನಿ. ಹಾಂ ಸರಿ ಸರ್, ಮತ್ತೇನಿಲ್ಲಲ್ಲ. ಮತ್ತೇನಿಲ್ಲ ಸರ್. ವಿಜೇಂದ್ರ ಅವರೊಂದು ಹೊರ ಪ್ರವಾಸ ಮಾಡ್ತಾವ್ರೆ. ವಿಜೇಂದ್ರ ಅವ್ರಿಗೆ ಹೊಸ ಹುಡುಗರು, ಹೊಸ ಯಂಗ್ ಮ್ಯಾನ್ ಇದ್ದಾರೆ, ಅವ್ರಿಗೆ ಈ ರಾಜ್ಯದ ಬಗ್ಗೆ ಹಿತ ಕಾಪಾಡಬೇಕಂತಕ್ಕಂಥ ಭಾವನೆ ಇದ್ದರೆ ಕೇಂದ್ರ ಸರ್ಕಾರದಿರ್ತಕ್ಕಂಥ ಅನುದಾನ ತಂದು ಕೊಡಲಿ. ನಮ್ಮ ಪಾಲಿನ ಕೋಲು ಹೆಚ್ಚಿಗೆ ಕೊಡೋದು ಇನ್ನೂ ದೂರ ಉಳಿತು. ಇಲ್ಲಿ ಅಡ್ಡಾಡಿ ಏನು ಮಾಡ್ತಾರೋ, ಡೆಲ್ಲಿಗೆ ಹೋಗಿ ಕೇಂದ್ರ ಸರ್ಕಾರ ಅವ್ರದ್ದಿದೆ, ಏನೇನು ಅನುದಾನ ತರಬೇಕು, ನಮ್ಮ ರಾಜ್ಯಕ್ಕೆ ಏನು ಕೇಂದ್ರ ಸರ್ಕಾರದಿಂದ ಸಿಗಬೇಕು ಅದನ್ನು ತಂದು ಕೊಟ್ಟರೆ ಶಹಬಾಸ್ ಎತ್ತೀವಿ ನಾವು. ಸುಮ್ಮನೆ ಇಲ್ಲೇ ತಿರುಗೋದು ಏನೇ ಒಂದು ಮಾತುಗಳನ್ನ ಹೇಳೋದು, ಈ ಭಾಷಣ ಸಾಕಿನ ಜನತೆ ಗೊತ್ತಾಗಿದೆ. ಹೋಗಿ ಕೇಂದ್ರ ಸರ್ಕಾರದಿಂದ ಹಣ ತರಲಿ. ಸರ್, CBI ಮತ್ತೆ DK ಶಿವಕುಮಾರ್ ಅವರು ಇನ್ವೆಸ್ಟ್ ಮಾಡಿರೋ ಎಲ್ಲ ಮುಗಿದಿದೆ ರೀ, ಎಲ್ಲ ಮುಗಿದಿದೆ. ಇನ್ನೇನು ನೋಟಿಸ್, ಸುಮ್ಮನೆ ನೋಟಿಸ್ ಹೆದರ್ಸಕ್ಕೆ ನೋಡ್ತಾರೆ, ಏನು ಹೆದರು ಅಂತದಿಲ್ಲ. ನಮ್ಮ ಅಧ್ಯಕ್ಷ ಗಟ್ಟಿಯಾಗಿದ್ದಾರೆ. ಇಂಥ ಸೊಳ್ಳು ನೋಟಿಸಿಗೆ ಹೆದರ್ತಕ್ಕಂಥ ವ್ಯಕ್ತಿ ನಮ್ಮ ಅಧ್ಯಕ್ಷ ಅಲ್ಲ. ಆ ಅಧ್ಯಕ್ಷನೇ ಕಾಂಗ್ರೆಸ್ನಲ್ಲಿ ಅಂತ ಗಟ್ಟಿಗೆ ಅಧ್ಯಕ್ಷನ ಪಡ್ಕೊಂಡು ಅಂಜುವಂಥದ್ದೇನಿಲ್ಲ. ಮಾಡ್ತಾ ಇದ್ದಾನೆ, ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ, ಅಲ್ಲೇನೋ ಮನೆ ಮಾಡ್ಕೊಂಡು ಇದ್ದಾನೆ. ಹೈಕಮಾಂಡ್ KPCC ಅವರೆಲ್ಲರೂ ಒಪ್ಪಿದರೆ ಕ್ಯಾಂಡಿಡೇಟ್ ಆಗ್ತಾನೆ. ಅವನು ಯೂತ್ ಕಾಂಗ್ರೆಸ್ನಲ್ಲಿ 7-8 ವರ್ಷದಿಂದ ಕೆಲಸ ಮಾಡಿದ್ದಾನೆ. ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದಾರೆ, ಜನರಲ್ ಸೆಕ್ರೆಟರಿ ಸ್ಟೇಟಿಂದ ಕೆಲಸ ಮಾಡಿದ್ದಾರೆ. ಈಗ ಅಲ್ಲಿ ಇನ್ಚಾರ್ಜ್ ಅದಾನೆ, ನಾವು ಚಿತ್ರದುರ್ಗ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅದಾನೆ, ವರ್ಕ್ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ದವರು ನಮ್ಮ ನಾಯಕರೆಲ್ಲ ಒಪ್ಪಿದರೆ ಕ್ಯಾಂಡಿಡೇಟ್, ಇಲ್ಲ ತಂದ್ರೆ ಇಲ್ಲ. ಅವನದು ಪ್ರಯತ್ನ, ಅವನ ಜನಾಭಿಪ್ರಾಯ ಅವನಿಗೆ ಬಿಟ್ಟು ಕೊಟ್ಟದ್ದು. ಅದು ನನ್ನ ಶಿಫಾರಸಲ್ಲ, ಅದು ಅವನ ಶಿಫಾರಸು. ಥ್ಯಾಂಕ್ ಯು ಸರ್.